ನವೆಂಬರ್ ಕ್ರಾಂತಿ ಸದ್ದು ಗದ್ದಲ ಆರಂಭ, ಕುರ್ಚಿ ಕದನಕ್ಕೆ ಮೊಳಗೆ ಬಿಡ್ತಾ ರಣಕಹಳೆ. ಇಲ್ಲಿ ಯಾರು ಮಾತಿಗೂ ಕಿಮ್ಮತ್ತಿಲ್ಲ ಅಂತ ಕ್ರಾಂತಿ ವೀರರಿಗೆ ಕೌಂಟರ್ ಕೊಟ್ಟಿದ್ರು ಡಿಸಿಎಂ ಡಿಕೆಶಿ. ಇದಾಗಿ 24 ಗಂಟೆ ಕಳೆದಿಲ್ಲ, ಅದಾಗ್ಲೇ ಡೆಲ್ಲಿ ಟೂರ್ಗೆ ಸಜ್ಜಾದಂತಹ ಸತೀಶ್ ರಾಜಕೀಯದ ಅಸಲಿ ಲೋಕೋಪಯೋಗಿ ಕಾರ್ಯವನ್ನ ಕೈಗೆತ್ತಿಕೊಂಡಿದ್ದಾರೆ. 3 ದಿನಗಳ ಈ ದಂಡಯಾತ್ರೆಯತ್ತ ರಾಜ್ಯ ರಾಜಕಾರಣ ಕುತೂಹಲದಿಂದ ನೋಡುವಂತೆ ಮಾಡಿದೆ. ಇದರಲ್ಲಿ ನಾವು ನೀವು ಮಾತಾಡೋದ್ರಲ್ಲಿ ಉಪಯೋಗ ಇಲ್ಲ. ನಮ್ಗೊಂದು ದೇವಸ್ಥಾನ ಇದೆ, ದೇವಸ್ಥಾನ. ನವೆಂಬರ್ ಕ್ರಾಂತಿಗೆ ಕೌಂಟ್ ಡೌನ್. ಪಟ್ಟ ಬದಲಾಗುತ್ತಾ ಇಲ್ವಾ? ಬದಲಾವಣೆ ಆಗೋ ಪಟ್ಟಕ್ಕೆ ವಾರಸ್ದಾರರು ಯಾರು? ಆಗೋದೇ ಇಲ್ಲ ಅಂದ್ರೆ ಡಿಕೆಶಿಯ ಮುಂದಿನ ನಡೆಯೇನು? ಶಿವಕುಮಾರ್ ಏನಾದ್ರೂ ತ್ಯಾಗ ಕುಮಾರ್ ಆಗ್ತಾರಾ? ಅದರಲ್ಲೂ ಸತೀಶ್ ಸಾಹುಕಾರ್ ಹೂಡಿದ ರಣತಂತ್ರ ಬಂಡೆ ಕನಸು ಛಿದ್ರ ಆಗತ್ತಾ? ಗೊತ್ತಿಲ್ಲ. ಆದ್ರೆ ಒಂದಂತೂ ಸತ್ಯ, ಕಾಂಗ್ರೆಸ್ನಲ್ಲಿ ಟೆನ್ಷನ್ ಟೆನ್ಷನ್ ಟೆನ್ಷನ್. ನವೆಂಬರ್ ಕ್ರಾಂತಿ, ಕುರ್ಚಿ ಕದನಕ್ಕೆ ಮೊಳಗಿ ಬಿಡ್ತಾ ರಣಕಹಳೆ. ದಂಡಿನೊಂದಿಗೆ ಡೆಲ್ಲಿಯತ್ತ ಹೊರಟ ಸಿದ್ದು ಪರಮಾಪ್ತ ಸತೀಶ್. ಬೆಳಗಾವಿ ರಾಜಕೀಯ ಅಂದ್ರೇನೆ ಹಾಗಲ್ವಾ? ಯಾವ ಜಿದ್ದಿಗೂ ಕಮ್ಮಿ ಇಲ್ಲ. ಯಾವ ಹಂತಕ್ಕೆ ಬೇಕಾದ್ರೂ ಹೋಗೋ ತಾಕತ್ತಿನ ಯುದ್ಧ ಕಣ ಇದು. ಆ ಯುದ್ಧ ಕಣದಲ್ಲಿ ಸೋಲಿಲ್ಲದ ಸರದಾರನಾಗಿ ಕಿಂಗ್ ಮೇಕರ್ ಆಗಿ ಬೆಳೆದು ನಿಂತಿದ್ದು ಇದೇ ಪವರ್ಫುಲ್ ಲೀಡರ್ ಜಾರಕಿಹೊಳಿ. ಸತೀಶ್ ಸೈಲೆಂಟ್ ಹೆಜ್ಜೆ ಮೀನಿಗಿಂತ ನಿಗೂಢ. ಅದನ್ನ ಬೆಳಗಾವಿಯ ರಾಜಕೀಯ ಬಲ್ಲವರೇ ಬಲ್ಲರು. ಸತೀಶ್ ಇಟ್ಟ ಗುರಿ ತಪ್ಪಿದ್ದೇ ಇಲ್ಲ ವೀಕ್ಷಕರೇ. ಈಗ ಅದೇ ಸತೀಶ್ ನೇರವಾಗಿ ಸಿಎಂ ಕುರ್ಚಿಗೆ ಗುರಿ ಇಟ್ರ? ಗೊತ್ತಿಲ್ಲ. ಒಂದ್ ವೇಳೆ ಗುರಿ ಇಟ್ಟಿದ್ದೇ ಆದಲ್ಲಿ ರಾಜಕೀಯದ ಮತ್ತೊಂದು ಮಹಾಯುದ್ಧ ಫಿಕ್ಸ್ ಅಂತಾನೆ ಅರ್ಥ. ಕುಂದಾನಗರಿಯ ಮೋಸ್ಟ್ ಪವರ್ಫುಲ್ ಲೀಡರ್ ಡೆಲ್ಲಿ ಟೂರ್. ಡಿಸಿಎಂ ಆಸೆಗೆ ಸೈಲೆಂಟ್ ಕಿಲ್ಲರ್ ಸತೀಶ್ ಇಡ್ತಾರ ಚಕ್ಮೆ. ಸತೀಶ್ ಈಗ ರೇಸ್ ಗಿಳಿದ ಕುದುರೆ. ಸಿಎಂ ಪಟ್ಟದ ರೇಸ್ನಲ್ಲಿ ಸಾಹುಕಾರ್ ಹೆಸರು ಅತ್ಯಂತ ಪವರ್ಫುಲ್ ಆಗಿ ರಾಜ್ಯ ರಾಜಕೀಯದ ಪಡಸಾಲೆಯಲ್ಲಿ ಓಡ್ತಿದೆ. ಅದರಲ್ಲೂ ಸಿದ್ದರಾಮಯ್ಯ ನಂತರ ಅಹಿಂದ ಚಕ್ರಾಧಿಪತ್ಯಕ್ಕೆ ಸತೀಶ್ ಹೆಸರು ಖುದ್ದು ಯತೀಂದ್ರ ಹೇಳಿದ ಬಳಿಕ ಪಟ್ಟಾಭಿಷೇಕ ಆಟಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಸಚಿವ ಜಾರಕಿಹೊಳಿ ದೆಹಲಿ ದಂಡಯಾತ್ರೆಗೆ ಸಜ್ಜಾಗಿದ್ದು, ಕಾಂಗ್ರೆಸ್ನ ನವೆಂಬರ್ ಕ್ರಾಂತಿಗೆ ಕ್ಲೈಮ್ಯಾಕ್ಸ್ ಆಟ ಶುರುವಾಯ್ತಾ ಅನ್ನೋ ಚರ್ಚೆ ಹಬ್ಬಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಮೊನ್ನೆಯಷ್ಟೇ ದೆಹಲಿ ಭೇಟಿ ಮುಗಿಸಿ ಬಂದಿದ್ದಾರೆ. ಇದೇ 11ಕ್ಕೆ ಮತ್ತೆ ಫ್ಲೈಟ್ ಬುಕ್ ಆಗಿದೆ. ಆದ್ರೆ ಇದಕ್ಕೂ ಮುನ್ನವೇ ಸತೀಶ್ ಜಾರಕಿಹೊಳಿ ಡೆಲ್ಲಿ ಟೂರ್ ಫಿಕ್ಸ್ ಆಗಿದೆ. ಒಂದಲ್ಲ ಎರಡಲ್ಲ, ನಾಳೆಯಿಂದ ಭರ್ತಿ 3 ದಿನಗಳ ಕಾಲ ಸತೀಶ್ ಡೆಲ್ಲಿ ಪ್ರವಾಸಕ್ಕೆ ರೆಡಿ ಆಗಿದ್ದಾರೆ. ನವೆಂಬರ್ನಲ್ಲಿ ನಾಯಕತ್ವ ಬದಲಾವಣೆ ಚರ್ಚೆ ಬೆನ್ನಲ್ಲೇ ಸತೀಶ್ ಟೂರ್ ಕುತೂಹಲ ಮೂಡಿಸಿದೆ. ಭವಿಷ್ಯದ ಚುನಾವಣೆಯಲ್ಲಿ ಅಹಿಂದ ಪರಂಪರೆ ಅನಿವಾರ್ಯ ಅನ್ನೋದನ್ನ ಸತತವಾಗಿ ಪ್ರತಿಪಾದಿಸುತ್ತಿರುವ ಸತೀಶ್ ಜಾರಕಿಹೊಳಿ ಹೈಕಮಾಂಡ್ಗೆ ರಾಜ್ಯ ರಾಜಕೀಯ ಬೆಳವಣಿಗೆಯ ವಿವರಣೆ ಒಪ್ಪಿಸೋ ಸಾಧ್ಯತೆ ಇದೆ. ಡೆಲ್ಲಿಯಲ್ಲಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ಎಐಸಿಸಿ ಸಂಘಟನಾ ಕಾರ್ಯದರ್ಶಿ ರಾಹುಲ್ ಗಾಂಧಿಯ ಕಣ್ಣು ಕಿವಿ ಕೆಸಿ ವೇಣುಗೋಪಾಲ್ ಜೊತೆಗೆ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ಸುರ್ಜೇವಾಲಾ ಭೇಟಿ ಮಾಡೋ ಸಾಧ್ಯತೆಗಳಿವೆ. ಬೆಂಗಳೂರಲ್ಲಿ ಡಿಸಿಎಂ ಡಿಕೆಶಿ ಕಿವಿಗೆ ಈ ವಿಷಯ ತಲುಪಿದ್ದೇ ತಡ. ಬಳಿಕ ಕೊಟ್ಟ ಉತ್ತರ ಹೋಗುವವರಿಗೆ ಹೋಗಬೇಡ ಅನ್ನೋಕ್ಕಾಗತ್ತಾ? ಹೆಡ್ ಆಫೀಸ್ನ ದೇವಸ್ಥಾನಕ್ಕೆ ಹೋಲಿಸಿದ್ರು. ಅವರು ಕೆಲಸಕ್ಕೆ ಹೋಗ್ತಾ ಇರ್ತಾರೆ ನಾಯಕರುಗಳು. ಈ ನನಗೂ 7ನೇ ತಾರೀಕು 5ಕ್ಕೋ 6ಕ್ಕೋ ನಾನು ಬಿಹಾರ್ಗೆ ಹೋಗ್ಬೇಕಾಗಿದೆ. ಈ ಹೋದ ತಕ್ಷಣ ನಾವು ರಾಜಕೀಯಕ್ಕೆ ಹೋಗ್ತೀವಿ ಅಂತ ನೀವು ಹೋಗ್ಬನ್ನಿ ಬಿಡಿ. MLAಗಳು ಮಂತ್ರಿಗಳು ಅವ್ರ ಕೆಲಸ ಏನೇನು ಇರ್ತದೋ ಹಂಗೆ ಓದಕ್ಕೆಲ್ಲ ನಾವು ಅದಕ್ಕೆ ಅವ್ರ ಡ್ಯೂಟಿಗೆ ಹೋಗ್ಬೇಡ ಅಂತ ಹೇಳಕ್ಕಾಗ್ತದ. ನಮ್ಮ ಕಾಂಗ್ರೆಸ್ ಪಕ್ಷದಲ್ಲಿ ನಮ್ಗೊಂದು ದೇವಸ್ಥಾನ ಇದ್ದಂಗೆ, ಹೆಡ್ ಆಫೀಸ್ ದೇವಸ್ಥಾನ ಇದ್ದಂಗೆ. ಇನ್ನು ಪ್ರಿಯಾಂಕರ್ಗೆ ಕೂಡ ಸತೀಶ್ ಭೇಟಿಗೆ ಏನು ಮರ್ಮ ಇಲ್ಲ, ವಿಶೇಷ ಏನು ಇಲ್ಲ ಅಂದ್ರು. ನಾಯಕತ್ವ ಬದಲಾವಣೆ ಚರ್ಚೆಗೆ ಸ್ವಯಂ ಬ್ರೇಕ್ ಹಾಕೊಂಡ್ರು. ಸಿದ್ದರಾಮಯ್ಯ ಸಾಹೇಬ್ರು ಇರ್ಬೋದು, DK ಸಾಹೇಬ್ರು ಇರ್ಬೋದು, ಇದ್ರ ಬಗ್ಗೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಏನಿದ್ರು ಹೈಕಮಾಂಡ್ ಅವ್ರ ತೀರ್ಮಾನ ಇದೆ. ಇದರಲ್ಲಿ ನಾವು ನೀವು ಮಾತಾಡೋದ್ರಲ್ಲಿ ಉಪಯೋಗ ಇಲ್ಲ. ಇಟ್ ಈಸ್ ನಾಟ್ ಆಫ್ ಎನಿ ಯೂಸ್.
ಈಗ ಜಾರಕಿಹೊಳಿ ಅವರು ಹೋಗಿ ಖರ್ಗೆ ಅವ್ರಿಗೆ ಭೇಟಿ ಆಗಿಲ್ಲ ಅಂದರೆ ಭಗವತ್ ಅವರಿಗೆ ಭೇಟಿ ಆಗ್ತಾರೆ. ದಿನೇಶ್ ಅವರು, ಬೇರೆಗೌಡರು, ಬೇರೆಯವ್ರು ಯಾರಿದ್ರು ಕೂಡ ಹೋಗಿ ನಮ್ಮ ಹೈಕಮಾಂಡಿಗೆ ಭೇಟಿ ಆಗಬೇಕಲ್ಲ. ಹೋಗಿ ಅಲ್ಲಿ ಖರ್ಗೆ ಸಾಹೇಬ್ರಿಗೆ ಭೇಟಿ ಆಗ್ತಾರೆ, ರಾಹುಲ್ ಗಾಂಧಿ ಅವ್ರಿಗೆ ಭೇಟಿ ಆಗ್ತಾರೆ. ಈಗ ಒಂದೆರಡು ಮೂರು ದಿನದಲ್ಲಿ ನಾನು ಹೋಗ್ತಾ ಇದ್ದೀನಪ್ಪ ಬೆಂಗಳೂರು ಟೆಕ್ ಸಮಿಟಿಗೆ ಇನ್ವಿಟೇಷನಿಗೆ. ಅದಕ್ಕೆ ಹೆಂಗೆ ಬಿಂಬಿಸ್ತೀರಾ ಮತ್ತೆ? ಡೆಲ್ಲಿಗೆ ಯಾರು ಯಾವಾಗ ಬೇಕಾದ್ರೂ ಹೋಗ್ಬೋದು, ಆದ್ರೆ ಕಾರಣ ಕಾಲಘಟ್ಟ ತುಂಬಾನೇ ಮುಖ್ಯ. ಹಾಗಾಗಿ ಸತೀಶ್ ಸೈಲೆಂಟ್ ಆಟ ಹಲವರನ್ನ ಡೆಲ್ಲಿ ವಾರ್ತೆಯತ್ತ ದೃಷ್ಟಿ ನೆಡುವಂತೆ ಮಾಡಿದೆ. ಶ್ರೀಕಾಂತ್ ಕುಬಕಡ್ಡಿ, ನ್ಯೂಸ್ ಫಸ್ಟ್, ಬೆಳಗಾವಿ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.